ಪಿರಿಯಾಪಟ್ಟಣ ತಾಲೂಕಿನ ಬೈಲಕುಪ್ಪೆ ಸಮೀಪದ ಅರಣ್ಯದ ಅಂಚಿನಲ್ಲಿ ಕೆಲವು ದುಷ್ಕರ್ಮಿಗಳು ಈ ಜಾಗವನ್ನ ಜೂಜಾಟಕ್ಕೆ, ಕುಡಿತಕ್ಕೆ ಬಳಸಿಕೊಳ್ಳುವುದಲ್ಲದೆ ಇನ್ನಿತರ ಚಟುವಟಿಕೆಗಳಿಗೆ ದಿನನಿತ್ಯ ಮೋಜು ಮಸ್ತಿ ಮಾಡುತ್ತಿದ್ದಾರೆ. ಇನ್ನ ಕೆಲವರು ಕಾಡಿನ ಪ್ರಾಣಿಗಳನ್ನ ಬೇಟೆಯಾಡಿ ಆ ಪ್ರಾಣಿಯನ್ನ ಕ್ಲೀನ್ ಮಾಡೋದಕ್ಕೆ ಇದೇ ಜಾಗವನ್ನ ಬಳಸಿಕೊಂಡು ಬೇಡವಾದ ವಸ್ತುಗಳನ್ನ ಇಲ್ಲೇ ಬಿಸಾಡೋದು ಕಂಡು ಬರ್ತಾ ಇದೆ. ಕೆಲವರು ಹಂದಿ ಮಾಂಸದ ಮೂಳೆಗಳನ್ನ ಸಹ ಇಲ್ಲೇ ತಂದು ಬಿಸಾಕುತ್ತಿದ್ದು, ಆ ಮೂಳೆಗಳನ್ನ ಹುಡುಕಿಕೊಂಡು ಚಿರತೆಯು ಸುತ್ತಾಡುತ್ತಿರುವುದು ಸ್ಥಳೀಯರ ಗಮನಕ್ಕೆ ಬಂದಿದ್ರು ಅರಣ್ಯ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಎಂದು ಕುಶಾಲನಗರ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ದಿನೇಶ್ ಅರಣ್ಯ ಅಧಿಕಾರಿಗಳ ವಿರುದ್ಧ ಆರೋಪ ವ್ಯಕ್ತಪಡಿಸಿದರು. ಈ ಭಾಗದಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಯಾವೊಬ್ಬ ಅಧಿಕಾರಿಗಳು ಇತ್ತ ಕಡೆ ಮುಖಾನೆ ಮಾಡೋದಿಲ್ಲ. ದಿನನಿತ್ಯ ಎಲ್ಲಿ ನೋಡಿದ್ರೂ ಮದ್ಯಪಾನದ ಬಾಟಲ್ಗಳು, ಇಸ್ಪಿಟ್ ಕಾರ್ಡ್ಗಳು ಮಾತ್ರ ರಾಶಿಗಟ್ಟಲೆ ಕಂಡು ಬರುತ್ತದೆ. ಅನೈತಿಕ ಚಟುವಟಿಕೆಗಳಿಗೆ ಅರಣ್ಯ ಅಧಿಕಾರಿಗಳೇ ದಾರಿ ಮಾಡಿಕೊಡುತ್ತಿದ್ದಾರೆ ಎಂದು ಅನುಮಾನ ವ್ಯಕ್ತವಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು, ಜಿಲ್ಲಾಧ್ಯಕ್ಷ ಬಿಎ ದಿನೇಶ್ ಶೆಟ್ಟಿ, ನಾಗರಾಜ್ ಕಾವತ್, ಪುಟ್ಟಸ್ವಾಮಿ, ಪುಟ್ಟಮ್ಮ, ರಾಜೇಗೌಡರು, ಗಣೇಶ್, ಶಾಪಿದ್ ಖಾನ್ ಇದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನೋಡಿ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೈಲಕುಪ್ಪೆ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಏನಾಗಿದೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಅರಣ್ಯ ಅಧಿಕಾರಿಗಳು ಇಲ್ಲಿ ಅರಣ್ಯಕ್ಕೆ ಬಂದು ಯಾವ್ದನ್ನೂ ಗಮನ ಹರಿಸದೇನೆ ಇಲ್ಲಿ ನೋಡಿ ಕಾರ್ಡ್ಸ್ ಆಡ್ತಾರೆ, ಜೂಜು ಮಸ್ತಿ ಎಲ್ಲ ಮಾಡ್ತಾ ಇದ್ದಾರೆ. ಈಗಾಗಲೇ ನೋಡಿ ಎಂಡ ವಾಟರ್ ಬೇಕಾದಷ್ಟಿದೆ ಇಲ್ಲಿ. ಅದು ಅಲ್ಲದೆ ನೋಡಿ ಇಲ್ಲಿ ಅಕ್ಕಪಕ್ಕದಲ್ಲಿ ಹಂದಿ ಕಡ್ದ್ಬಿಟ್ಟು ಆ ಮೂಳೆಗಳನ್ನ ತಗೊಬಂದು ಫಾರೆಸ್ಟ್ ಹಾಕಿದ್ದಾರೆ. ಆಚೆ ಈಚೆಲ್ಲ ಆಗ್ತಾ ಇದ್ದಾವೆ. ಇತ್ತೀಚಿನ ದಿನಗಳು 2 ವರ್ಷದ ಹಿಂದೆ ಇಲ್ಲಿ ಚಿರತೆ ಬಂದಿರೋದು ನಮ್ಮ ಎಲ್ಲರ ಗಮನಕ್ಕೆ ಬಂದಿದೆ. ನಾನು ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದಷ್ಟು ಬೇಗ ಈ ಅರಣ್ಯದ ಗಮನಿಸಿ ವಾಚ್ ಮಾಡಿ ಇಲ್ಲೆಲ್ಲ ನೋಡಿ ಬಾಟ್ಲುಗಳು, ಕುಡ್ದಾಕಿರೋ ಕಾರ್ಡ್ಸ್ಗಳು, ಕುಡ್ದಿರೋದು ಎಲ್ಲ ಇದೆ, ಎಲ್ಲ ಗಮನಿಸಿ ಅರಣ್ಯ ಕಾಯ್ದೆ ಅಡಿಯಲ್ಲಿ ಅವರಿಗೆ ಕೇಸ್ ದಾಖಲು ಮಾಡಬೇಕು. ಇಲ್ಲಾಂದ್ರೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರವಾದ ಪ್ರತಿಭಟನೆ ಮಾಡ್ತಿದೀವಿ. ಇದು ಟಿವಿ ಮಾಧ್ಯಮ ಮುಂದೆ ಒಂದು ಹೇಳಿಕೆ ಕೊಡ್ತಾ ಇದೀವಿ. ಆದಷ್ಟು ಬೇಗ ಅಧಿಕಾರಿಗಳು ಗಮನ ಹರಿಸಬೇಕು ಇದ್ರ ಬಗ್ಗೆ.